ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಚಿಕನ್ ರೆಸಿಪಿ, ಗ್ರೀನಿಶ್ ಆಗಿರೋವಂಥ ಚಿಕನ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಚಿಕನ್ ಫ್ರೈ ಅಂತ. ಇಲ್ಲಿ ನಾನು 7 kg ತೊಗೊಂಡಿದ್ದೀನಿ ಕ್ವಾಂಟಿಟಿನ, ಚಿಕನ್ ಕ್ವಾಂಟಿಟಿನ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 5 kg ಮತ್ತು 6-7 kg ಆ ಥರ ಇದ್ದರೆ ಈ ಒಂದು ಕನ್ಸಿಸ್ಟೆನ್ಸಿ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕ್ವಿಕ್ಕಾಗಿ. ಒಂದು ಪಾತ್ರನ ಇಟ್ಕೊಳ್ಳಿ. ಅಂದರೆ ಚಿಕನ್ ಬೇಯೋಷ್ಟು ದೊಡ್ಡ ಪಾತ್ರನೇ ಇಟ್ಕೊಳ್ಳಿ. ಏನು ಕುಕ್ಕರ್ ಏನು ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಚಿಕನಲ್ಲೂ ಸ್ವಲ್ಪ ಎಣ್ಣೆ ಇರುತ್ತೆ, ನೋಡಿ ಹಾಕ್ಕೊಳ್ಳಿ. ಹಸಿ ಕರಿಬೇವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಮಾಮೂಲಿ ಡ್ರೈ ಆಗಿರೋದೇ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿರುಮೆಣ್ಸಿನ್ಕಾಯಿ ಈ ಎಲ್ಲನೂ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿರೋದು. ನೀವು ಹಚ್ಚಾದರೂ ಹಾಕ್ಕೊಳ್ಬೋದು. ಈ ಥರ ಪೇಸ್ಟ್ ಮಾಡಿದ್ರೆ ಗ್ರೇವಿ ಟೈಪ್ ಬರುತ್ತೆ. ಅದಕ್ಕೋಸ್ಕರನೇ ಬಿರಿಯಾನಿ ಆ ಥರ ಏನಾದರೂ ಮಾಡಿದ್ರೆ ಬಿರಿಯಾನಿಗೆಲ್ಲ ಬೇಕಾಗುತ್ತಲ್ಲ ಗ್ರೇವಿ ಅಂದ್ಬಿಟ್ಟು ನಾನು ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಇವಾಗ ಹಚ್ಚಿ ಡ್ರೈ ಆಗಬೇಕಂದ್ರೆ ಅದೇ ಥರ ಮಾಡ್ಕೊಬೋದು, ಇಲ್ಲ ಈ ಥರ ಗ್ರೇವಿ ಟೈಪ್ ಬೇಕಂದ್ರೆ ಹಾಕ್ಕೊಳ್ಳಿ. ನಾನಿಲ್ಲಿ 7 kg ಚಿಕನ್ನ ನೀಟಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು 2ರಿಂದ 3 ಸಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಮತ್ತು ಸೇರಿಸ್ಕೊಂಡು ನೀಟಾಗಿ ಅದು ನಾವೇನು ಖಾರ ಹಾಕಿದ್ವಲ್ಲ ಗ್ರೇವಿಶ್ ಆಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಚಿಕನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೇನಿದೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕಸ್ತೂರಿ ಮೆಂತ್ಯ, ಇದು ಹೋಮ್ ಮೇಡ್ ಚಿಕನ್ ಮಸಾಲ ಫ್ರೆಂಡ್ಸ್. ನಿಮಗೇನಾದರೂ ಚಿಕನ್ ಮಸಾಲ ರೆಸಿಪಿ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಮಸಾಲ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ಕೊಳ್ತೀನಿ. ಒಂದು ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ಹೇಳೋದು ಮರ್ತಿದ್ದೆ, ಸಾರಿ. ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಪಾಲಕ್ನ ತೊಳೆದು ಮತ್ತು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ ಅದ್ರ ಜೊತೆಗೆ ಆಡಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಟ್ ಮಾಡಬೇಕಾದ್ರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪೇಸ್ಟ್ ಮಾಡಿಕೊಂಡೇ ಹಾಕ್ಕೊಳ್ಬೋದು. ಪಾಲಕ್ ಹಾಕೋದ್ರಿಂದ, ಪಾಲಕು ಮತ್ತು ಮೆಂತ್ಯ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಹೆಚ್ಚುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಪಾಲಕ್ ಚಿಕನ್ನು ಅಲ್ಲ, ಇತ್ತಾಗೆ ಗ್ರೀನ್ ಚಿಕನ್ನು ಅಲ್ಲ ಅನ್ನೋ ಟೈಪಲ್ಲಿ ಬರುತ್ತೆ. ಎಲ್ಲ ನೀಟಾಗಿ ಬೆಂದಾದ್ಮೇಲೆ ಉಪ್ಪು ಸ್ವಲ್ಪ ಎಲ್ಲ ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಏನಾದರೂ ಕಡಿಮೆ ಅನಿಸಿದ್ರೆ ಖಾರ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ, ಕಟ್ ಮಾಡಿ ಹಾಕ್ಕೊಳ್ಳಿ, ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆಗೋ ಥರ ಮಾಡ್ಕೊಳ್ಳಿ. ಇವಾಗಲೇ ಚಿಕನ್ ಬೆಂದಿದೆ. ಇದು ಬೇಗ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಆ ಪಾಲಕ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹೋಮ್ ಮೇಡ್ ಚಿಕನ್ ಮಸಾಲ ಎಲ್ಲದೂ ಸೇರಿ ಅಷ್ಟು ಕ್ರಿಸ್ಪಿಯಾಗಿ ನೋಡ್ತಾ ಇರ್ಬೋದು. ಸ್ವಲ್ಪನೇ ಎಣ್ಣೆ ಹಾಕಿದ್ದು, ಚಿಕನಲ್ಲಿ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಲೈಕ್ಸ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಯಾರೂ ವೀಡಿಯೋಗಳನ್ನ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.